ಅಸೆಂಬ್ಲಿನಲ್ಲಿ ಮಾತಾಡಿರ್ತಕ್ಕಂಥದ್ದು ಈಗ ಇದನ್ನ ಓದಿ ಹೇಳಿದ್ರು ಇವರು ಮೊನ್ನೆ ವಿರೋಧ ಪಕ್ಷದ ನಾಯಕರು. ನಾನು ಏನು ಹೇಳಿದ್ದೀನಿ ಅಂತಂದರೆ, ಇಂದಿರಾ ಸಹಾನಿ ಕೇಸ್ನಲ್ಲಿ 1992ನಲ್ಲಿ 9 ಜನಗಳು ಜಡ್ಜು, ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚು, ಅವರು ಒಂದು ಸ್ಟೇಟ್ಮೆಂಟ್ ಒಂದು ತೀರ್ಪು ಕೊಟ್ಟಿದ್ದಾರೆ. ತೀರ್ಪು ಪ್ರಕಾರ 50%ಗಿಂತ ಜಾಸ್ತಿ ಮಾಡಬಾರ್ದು ಮೀಸಲಾತಿ ಅಂತ ಹೇಳಿದ್ದಾರೆ. SC/ST ಬಗ್ಗೆ ಮಾತಾಡಿಲ್ಲ ನಾನು, 50% ಮಾತಾಡಿದ್ದಾರೆ. ಅದಕ್ಕೆ ತಿದ್ದುಪಡಿ ತಗೊಬರ್ರಿ. ನೋಡಿ, ನಾನು ಓದ್ಬಿಡ್ತೀನಿ ಮಾನ್ಯ ಅಧ್ಯಕ್ಷ, ಇಲ್ಲಿ ಹೇಳಿರ್ತಕ್ಕಂಥದ್ದು ಅದರಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅಂತ ಹೇಳ್ತೀನಿ ಕೇಳ್ರಿ. ನಾನು ಈಗಾಗಲೇ ರೆಕಾರ್ಡ್ ಹೋಗಿಬಿಟ್ಟಿದೆ. ನೀನ್ ಹೇಳಿ ಓದಿರೋದು ನಿನಗೆ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಜಗಳ ಆಗಿದ್ದಿಲ್ಲಿ? ಹೌದೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಈಗಾಗಲೇ ರೆಕಾರ್ಡ್ಗೆ ಹೋಗಿಬಿಟ್ಟಿದೆ. ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ, ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು, ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17%, ಪರಿಶಿಷ್ಟ ವರ್ಗದವರಿಗೆ 3ರಿಂದ 7%. ನೋಯಿಂಗ್ಲಿ ವೆಲ್ 50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಎಂದು ಇದೆ. 1992ರಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50%ಗೆ ಜಾತಿ ಮಾಡಬೇಕಾದ್ರೆ, ಪ್ರೊಟೆಕ್ಷನ್ ಸಿಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. 9th ಶೆಡ್ಯೂಲ್ಗೆ ಸೇರಬೇಕು. ಯಾರು ಹೇಳಿರೋದು ಇದನ್ನ? ನಾನೇ ಹೇಳಿರೋದು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಗಿತ್ತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿಯೇ ಹೇಳಿದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದಕ್ಕೆ ಹೋಗಬೇಡಿ. ಇತ್ತೀಚೆಗೆ ನೀವು ಏನು ಮಾಡುತ್ತಿದ್ದೀರಿ ಎಂದರೆ, ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಅಂತ ಎಂದು ಹಣೆಗೆ ತುಪ್ಪ ಹಚ್ಚಿದ್ದೀರಿ. ನೀವು ಹೇಳಿರೋದು, ನಾನು ಹೇಳಿರೋದು ನಿಮಗೆ. ಹೌದಪ್ಪ, ನಾನೇ ಹೇಳಿರೋದು ನಿಮ್ಗೆ. 50% ಸುಪ್ರೀಂ ಕೋರ್ಟ್ ಇದೆ. ಕೇಳ್ರಿ, ನಿಮ್ಗೆ ಅರ್ಥ ಆಗದೆ ಅಂದ್ರೆ ನಾವು ಏನ್ ಮಾಡೋದು? ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಅದು ಗೊತ್ತಿದೆ ಸರ್, ಅದು ಗೊತ್ತಿದೆ. ಅವತ್ತು ಚರ್ಚೆ ಆಯ್ತು. ನಾವು ಹೇಳಿದ್ರಿ ಎಕನಾಮಿಕಲಿ ಮೋದಿ ಅವರು 10% ಜಾಸ್ತಿ ಮಾಡಲಿಲ್ಲ, ಸಂವಿಧಾನ ಇಟ್ಬಿಟ್ಟು ಅದಿದೆ ತಂದೆ, ಅದೆಲ್ಲ ಚರ್ಚೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಮಾಡ್ಲಿ. ಇನ್ನೊಂದು